ಹೌದು, ಕಾರುಗಳ ಉತ್ಪಾದನೆಯಲ್ಲಿ ಕಿಯಾ ಕಂಪನಿ ತನ್ನದೇ ಆದ ಇಮೇಜ್ ಉಳಿಸಿಕೊಂಡಿದೆ. ಆಂಧ್ರಪ್ರದೇಶದ ಅನಂತಪುರ ಬಳಿ ಇರುವ ಕಿಯಾ ಕಂಪನಿಗೆ ಸೇರಿದ ಕಾರು ತನ್ನ ಫ್ಯಾಕ್ಟರಿಯಿಂದ ಬೆಂಗಳೂರು ಸೇಲ್ಸ್ ಕಚೇರಿ ಕಡೆ ಹೊರಟಿದ್ದ ವೇಳೆ ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ನಾಗಾರ್ಜುನ ಕಾಲೇಜು ಬಳಿ ದಗದಗನೆ ಒತ್ತಿ ಉರಿದಿರುವ ಕಿಯಾ ಕಾರು ತನ್ನ ಸಿಬ್ಬಂದಿಯನ್ನ ಬೆಂಗಳೂರು ಕಡೆ ಕರೆದೊಯ್ಯುತ್ತಿತ್ತು ಎನ್ನಲಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪೆಟ್ರೋಲ್ ಪೈಪ್ ಲೀಕ್ ಆಗಿರುತ್ತೆ, ಇಲ್ಲ CNG ಗಾಡಿಗಳಾದ್ರೆ ಅದು ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಏನಂದ್ರೆ ಇಂಜಿನಲ್ಲಿ ಒಂದು ಸ್ವಲ್ಪ ಕಿಡಿ ಕಾಣಿಸ್ಕೊಳತ್ತೆ ನೋಡು, ಆವಾಗಲೇ ಹೊರಗೆ. ಕ್ಲಚ್ ಹಾಗೂ ಬ್ರೇಕ್ ಹಿಡಿಯದ ಕಾರಣ ರಸ್ತೆ ಬದಿಯ ತಡೆಗೋಡೆ ಉಜ್ಜಿದಾಗ ಹತ್ತಿಕೊಂಡ ಬೆಂಕಿ ಇಡೀ ಕಾರಿಗೆ ವ್ಯಾಪಿಸಿ ದಗದಗನೆ ಒತ್ತಿ ಉರಿದಿದೆ. ಬೆಂಕಿ ಕಾಣಿಸುತ್ತಿದ್ದಂತೆ ಕಾರಿನಲ್ಲಿದ್ದ ಚಾಲಕರು ಇಳಿದು ಪ್ರಾಣ ರಕ್ಷಣೆ ಮಾಡಿಕೊಂಡಿದ್ದಾರೆ. ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ನಿನ್ನೆ ತಡರಾತ್ರಿಯಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ನಂದಿಗಿರಿಧಾಮ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.